ಆಮ್ಲಜನಕ ಎಷ್ಟು ಪರ್ಸೆಂಟ್ ಇದೆ? ಒಂದನೇ ದೊಡ್ಡ ಆಲದ ಮರ ಎಲ್ಲಿದೆ? ಗಿಡ ಮರಗಳನ್ನು ಏಕೆ ಬೆಳೆಸಬೇಕು? ನನ್ನ ಹೆಸರು ಚೈತನ್ಯ, ತರಗತಿ 6ನೇ ತರಗತಿ ಎ ವಿಭಾಗ. ಆಮ್ಲಜನಕ ಎಷ್ಟು ಪರ್ಸೆಂಟ್ ಇದೆ? ಆಮ್ಲಜನಕ ನಮ್ಮ ಈ ಪರಿಸರದಲ್ಲಿ 20.95 ಇದೆ. ಅದು ಅಂದರೆ ಸಹಜವಾಗಿ ಅಷ್ಟಿದೆ. ಆದರೆ ಈಗ ಪೀಣ್ಯ ಏರಿಯಾ ಇದೆಲ್ಲ, ಕೈಗಾರಿಕಾ ಪ್ರದೇಶ, ಇಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಆಮೇಲೆ ಮೆಜೆಸ್ಟಿಕ್ಕು ಮಾರ್ಕೆಟ್ ಹೋದರೆ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ, ಬರೀ ಕಾಂಕ್ರೀಟ್ ಕಟ್ಟಡಗಳಿರ್ತಾವೋ, ಅಲ್ಲಿ ಇನ್ನೂ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಕ್ಯೂನಲ್ಲಿರಬೇಕು. ಕ್ಯೂನಲ್ಲಿದ್ದು ಒಬ್ಬೊಬ್ಬರೇ ಬಂದು ಕೇಳಬೇಕು. ನನ್ನ ಹೆಸರು ಮೋನಿಕಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಆಮ್ಲಜನಕ ಯಾಕೆ ಬೇಕು? ಅದು ನಮ್ಮ 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 ಬದುಕಿಗೆ ಏಕೆ ಮುಖ್ಯ? ಈಗ ನೀವು ಮೇಡಮ್ ಮಾತಾಡಿದ್ದೆಲ್ಲ ಕೇಳಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಅವರು ಆಮ್ಲಜನಕದ ಬಗ್ಗೆನೇ ಹೇಳಿದ್ರು ಅಲ್ವಾ. ನಾವು ಉಸಿರಾಡೋದಕ್ಕೆ, ನಾವು ಬದುಕೋದಕ್ಕೆ, ಜೀವಿಸೋದಕ್ಕೆ ಆಮ್ಲಜನಕ ಬಹಳ ಮುಖ್ಯ. ಆಮ್ಲಜನಕ ಇಲ್ಲ ಅಂದರೆ ನಮ್ಮ ರಕ್ತ ಪರಿಚಲನೆಯಲ್ಲಿ ಹಿಮೋಗ್ಲೋಬಿನ್ ಅಂತಿರುತ್ತೆ, ಅದರಲ್ಲಿ ಆಕ್ಸಿಜನ್ ಇಲ್ಲ ಅಂದರೆ ನಮ್ಮ ಬ್ರೈನಿಗೂ ರಕ್ತ ಹೋಗಲ್ಲ, ಲಂಗ್ಸ್ಗೆ, ಎಲ್ಲ ಕಡೆಗೂ ಆಕ್ಸಿಜನ್ ಇಲ್ಲದೆ ಹೋದರೆ ನಮ್ಮ ಜೀವನೇ ಇರಲ್ಲ. ನೀವು ನೋಡ್ತಿರ್ಬೋದು ಆಸ್ಪತ್ರೆಗಳಲ್ಲಿ ಕರೋನಾ ಟೈಮಲ್ಲಿ ಆಕ್ಸಿಜನ್ ಸಿಲಿಂಡರ್ನ ಮನೇಲಿ ಇಟ್ಕೊಂಡು ಪೇಷಂಟ್ಗೆ ಕೊಟ್ಟಿರೋದನ್ನ ನಿಮ್ಮ ಅಮ್ಮನಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ತುಂಬ ಮುಖ್ಯ. ಈಗ ನಾವು ವಾತಾವರಣದಲ್ಲಿ ಅದು ಕಡಿಮೆ ಆದರೆ ನಮ್ಮ ಬದುಕೇ ಇರಲ್ಲ. ಆಮ್ಲಜನಕ ಇಲ್ಲ ಅಂದರೆ ಮನುಷ್ಯ ಜೀವಿ ಅಥವಾ ಯಾವ ಇರುವೆ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲದಕ್ಕೂ ಆಮ್ಲಜನಕ ಬೇಕು. ನನ್ನ ಹೆಸರು ನಾಗರಾಜ್, ನಾನು 6ನೇ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಓಸಿಯನ್ ಪದರ ಎಂದರೇನು? ಓಝೋನ್ ಪದರ ಅಂತಂದರೆ ಅತಿ ನೇರಳೆ, ಅಂದರೆ ಸೂರ್ಯನಿಂದ ಅತಿ ನೇರಳೆ ಕಿರಣಗಳು ಭೂಮಿಯ ಮೇಲೆ ಬೆರ್ತಾ ಇರ್ತವೆ. ಅದನ್ನು ತಡೆಗಟ್ಟಬೇಕು ಅಂಥೇಳಿ ಪರಿಸರದಲ್ಲಿ ಒಂದು ಪದರ ಚಾಚ್ಕೊಂಡಿರ್ತದೆ 40 ಕಿಲೋಮೀಟರ್ ಎತ್ತರದಲ್ಲಿ, 1 ಮೀಟರ್ನಲ್ಲಿ. ಆ ಆವರಿಸಿರುವಂತಹ ಪದರಿಗೆ ಏನು ಹೇಳ್ತಾರೆ ಅಂತಂದರೆ ಓಝೋನ್ ಪದರ ಅಂತ ಕರೀತಾರೆ. ಹೇಳ್ತೀವಿ ಅದೇ ನಾವೀಗ ಛತ್ರಿ ಹಿಡಿತೀವಲ್ವಾ, ಬಿಸಿಲು ಮಳೆ ಬರ್ತಿದೆ, ಒಂದು ಛತ್ರಿ ತಗೊಳ್ತೀವಲ್ಲ, ಹಾಗೆ ಈ ಭೂಮಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಬರೀ ಮನುಷ್ಯರಿಗೆಲ್ಲ, ಇಲ್ಲಿರುವ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ, ಮರ ಗಿಡಗಳಿಗೂ ಕೂಡ ಓಝೋನ್ ಲೇಯರು ಅದು ಹೋಲ್ ಆಗಿಬಿಟ್ರೆ, ರಂಧ್ರಗಳಾದರೆ UV ರೇಸ್ ಅಂತ ಹೇಳ್ತೀವಿ, ಅತಿ ನೇರಳೆ ರೇಸು, ಅದು ಬರುತ್ತೆ. ಡೈರೆಕ್ಟಾಗಿ ಬಂದರೆ ನಮಗೆ ಚರ್ಮದ ಕಾಯಿಲೆ ಬರುತ್ತೆ. ಈಗ ನೋಡಿ, ಕೆಲವ್ರಿಗೆಲ್ಲ ಕಪ್ಪಾಗಿರುತ್ತೆ, ಕೆಲವ್ರಿಗೆ ಬೆಳ್ಳಗಾಗಿರುತ್ತೆ, ಬೇರೆ ಬೇರೆ ತೊಂದರೆಗಳಾಗುತ್ತೆ ಅದರಿಂದ. ನೋಡಿ ಎಷ್ಟು ಚೆನ್ನಾಗಿ ಕೇಳಿದ. ನಾನು ಓಝೋನ್ ಪದರ ನಮಗೆ ಕಣ್ಣಿಗೆ ಕಾಣುತ್ತಾ ಅಂತ ಕೇಳ್ದ. ಮೇಡಮ್ ಆನ್ಸರ್ ಮಾಡಿದ್ರು. ಕೇಳಿಸ್ಕೊಳ್ಳಿ, ಮನೆಗೆ ಹೋಗಿದ್ದು ಇದ್ದೇ ಇದೆ ಅಲ್ವಾ, ಹೊಸ ಹೊಸ ವಿಷಯಗಳು ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಪ್ರಶ್ನೆ ಕೇಳೋಕ್ಕೆ. ಇನ್ನೊಂದು 5 ನಿಮಿಷ ಆಗ್ಬೋದು ಹೆಚ್ಚಿಗೆ ಅಂದರೆ. ದಿನ ಮನೆಗೆ ಹೋಗ್ತಿರೋದಲ್ವಾ, ಕೇಳಿಸ್ಕೊಳ್ಳಿ ಏನು ಪ್ರಶ್ನೆ ಕೇಳ್ತಾರೆ ಅಂತ. ನನ್ನ ಹೆಸರು ಅಭಿಷೇಕ, ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಮರಗಳನ್ನು ಏಕೆ ಕಡಿಯಬಾರದು? ಮರಗಳನ್ನು ಏಕೆ ಕಡಿಯಬಾರದು? ಈಗ ಇಷ್ಟೊತ್ತು ಅದನ್ನೇ ಮೇಡಮ್ ಮಾತಾಡಿದ್ರು. ಮರಗಳಿದ್ರೇನೆ ನಮ್ಗೆ ಆಮ್ಲಜನಕ. ಈಗ ಆಮ್ಲಜನಕದ ಬಗ್ಗೆ ಕೇಳಿದ್ರಲ್ಲ, ಮರ ಇಲ್ಲ ಅಂದರೆ ನಮ್ಗೆ ಉಸಿರಾಡೋಕ್ಕೆ ಆಗಲ್ಲ. ಪ್ರತಿ ಮರ ಇದ್ದರೆ, ಆಮೇಲೆ ಎಲೆಗಳು, ನಾವು ಸೊಪ್ಪು ತಿಂತೀವಲ್ವ, ಈಗ ಸೊಪ್ಪಿನ ಬಗ್ಗೆ ಕೊಡ್ತಾ ಇದ್ದೀನಿ. ಸೊಪ್ಪುಗಳು ಮತ್ತು ನಿಮಗೆ ಭತ್ತ ಆಗಲಿ, ನಮಗೆ ಜೋಳ ಆಗಲಿ, ರಾಗಿ ಆಗಲಿ, ಎಲ್ಲ ಬರೋದು ಎಲ್ಲಿಂದ? ಗಿಡಗಳಿಂದಾನೆ, ಸಸ್ಯಗಳಿಂದಾನೆ. ಸೊ ಮರನೇ ಇಲ್ಲ, ಸಸ್ಯಗಳೇ ಇಲ್ಲ ಅಂದರೆ ನಮಗೆ ಆಹಾರ ಇಲ್ಲ, ಉಸಿರಾಡೋದಿಲ್ಲ, ನಾವು ಬದುಕೋದಕ್ಕೆ ಆಗಲ್ಲ. ಸೊ ಮರ ಗಿಡಗಳಿದ್ರೇ ನಾವು ನಮ್ಮ ಬದುಕು. ಥ್ಯಾಂಕ್ ಯು.
ನನ್ನ ಹೆಸರು ಮೌನೇಶ. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಆಲದ ಮರ ಎಷ್ಟು ಎಕರೆಯನ್ನು ಹೊಂದಿದೆ? ಬೆಂಗಳೂರಿನಿಂದ ಬಹುಶಃ ಇಲ್ಲಿ ಒಂದು ಸರ್ ಹೇಳಿದ್ರು ಕೆಂಗೇರಿ ಹತ್ರ, ಅದು 3 ಎಕರೆ ಭೂಮಿಯನ್ನ ಆಲದ ಮರ ವ್ಯಾಪಿಸಿದೆ ಅಂತ. ನಮ್ಮ ಭಾರತ ದೇಶದ 4ನೇ ಅತ್ಯಂತ ದೊಡ್ಡ ಮರ ಅಂತೇಳಿ ಆ ಆಲದ ಮರ ಖ್ಯಾತಿಯನ್ನ ಹೊಂದಿದೆ. ಅದ್ರ ಹೆಸರು ಕೂಡ ಹೇಳ್ತೀನಿ ನಾನೀಗ, ಯಾವ ಊರಲ್ಲಿ ಅಂತ ಹೇಳ್ತೀನಿ. ದೊಡ್ಡ ಆಲದ ಮರ ಅಂತಲೇ ಕರೀತಾರೆ. ನೀವು ಪಿಕ್ನಿಕ್ ಹೋಗ್ಬೋದು, ಎಲ್ಲೋ ಮಾಲ್ಗಳೆಲ್ಲ ಹೋಗ್ತಿರಲ್ವಾ, ಮಾಲ್ಗಳು ಬಿಟ್ಟು ಸಂಡೇ ಬಂದರೆ ಅಪ್ಪ ಅಮ್ಮಂಗೆ ಹೇಳಿ ದೊಡ್ಡ ಆಲದ ಮರದ ಹತ್ರ ಕರ್ಕೊಂಡೋಗಿ ಅಂತ ಕರ್ಕೊಂಡೋಗ್ತಾರೆ. ಬಸ್ಗಳಿದೆ, ನಿಮಗೆಲ್ಲ ಪಾಸ್ ಇರುತ್ತೆ, ಬಸ್ಸಲ್ಲೇ ಹೋಗ್ಬೋದು. ಅಲ್ಲಿ ದೊಡ್ಡ ಆಲದ ಮರ ಸ್ಟಾಪ್ ಅಂತಾನೆ ಇದೆ ಕೆಂಗೇರಿ ಆದಮೇಲೆ. ಸೊ ಅಲ್ಲಿ ಇಳ್ಕೊಂಡು ನೀವು ಆ ಮರವನ್ನು ನೋಡಬಹುದು. ಬಿಳಲುಗಳಿದೆ. ಒಂದು ಮರ ಇದ್ದರೆ ಎಷ್ಟು ಪಕ್ಷಿಗಳಿಗೆ ಅದು ಜಾಗ ಕೊಡುತ್ತೆ ಮತ್ತು ಎಷ್ಟು ಆಮ್ಲಜನಕ ಹೆಚ್ಚಾಗುತ್ತೆ ಅನ್ನೋದು ನೀವು ನೋಡ್ಬೋದು. ಆಮೇಲೆ ಅಲ್ಲಿ ಹಲವಾರು ಸಿನಿಮಾಗಳಲ್ಲಿ ಅದು ಶೂಟಿಂಗ್ ಮಾಡಿದ್ದಾರೆ. ಈ ಶೋಲೆಯಲ್ಲಿ ಇರಬೇಕು, ಒಂದು ಶೋಲೆ ಅಂತ ಒಂದು ತುಂಬ ನಾವು ಚಿಕ್ಕವರಿದ್ದಾಗ ಬಂದ ಸಿನಿಮಾ ಅದು. ಅದಲ್ಲದೆ ಕೆಲವು ಕನ್ನಡ ಸಿನಿಮಾಗಳಲ್ಲೂ ತುಂಬ ಇದರಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇಲ್ಲಿಂದ 28 ಕಿಲೋಮೀಟರ್ ಕೇತೋಹಳ್ಳಿಯಲ್ಲಿ ಆ ಮರ ಸಿಗ್ತದೆ ನಿಮ್ಗೆ, ದೊಡ್ಡ ಕೇತೋಹಳ್ಳಿ. ನೀವು ನೆಕ್ಸ್ಟ್ ದೊಡ್ಡ ಆಲದ ಮರಕ್ಕೆ ಹೋಗಿ ಒಂದು ಪ್ರಬಂಧ ಬರಿಬೇಕು, ಲೇಖನ ಬರೆದು ಮೇಡಮ್ ಕೊಡಬೇಕು. ನಂಗೆ ಹೇಳ್ತಾರೆ ಅವ್ರು ಫೋನ್ ಮಾಡಿ. ನನ್ನ ಹೆಸರು ದೀಕ್ಷಾ ಬಿ. ನಾನು 6ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. 1ನೇ ದೊಡ್ಡ ಆಲದ ಮರ ಎಲ್ಲಿದೆ? ಅದು ವಿಚಾರ ಮಾಡಿ ಹೇಳಬೇಕು ಪುಟ್ಟ, ನಾನು ಅದನ್ನ ಇನ್ನೂ ಇದು ಮಾಡ್ಕೊಂಡಿಲ್ಲ. ಇನ್ನು 3 ಮರ ಎಲ್ಲೆಲ್ಲಿದೆ ನಾನು ಕೇಳ್ಕೊಂಡು ನಿಮ್ಮ ಮೇಡಮ್ ಅವ್ರಿಗೆ ಹೇಳಿರ್ತೀನಿ, ಆಮೇಲೆ ಅವರಿಂದ ನೀನು ಕೇಳ್ಕೊ. 4ನೇ ಮರ ಮಾತ್ರ ನಾನು ವೆಸ್ಟ್ ಬೆಂಗಾಲಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲನೇ ಆಲದ ಮರ ಅವ್ರು ಹೇಳಿದ 4ರಲ್ಲಿ ಒಂದು ಪಶ್ಚಿಮ ಬಂಗಾಳ ಉತ್ತರ ಭಾರತದಲ್ಲೇ ಇರೋದು. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಬೆಂಗಳೂರಿನಲ್ಲಿರೋದು, ಇದು 4ನೇ. ನನ್ನ ಹೆಸರು ಸುವರ್ಣ. ನಾನು 8ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಪರಿಸರ ಸಂರಕ್ಷಣೆ ಮಾಡೋದ್ರಿಂದ ನಮಗೆ ಏನು ಅನುಕೂಲ? ಅದನ್ನು ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ ಮೇಡಮ್. ಪರಿಸರ ಸಂರಕ್ಷಣೆಯಿಂದ ನಾವು ಬದುಕ್ತೀವಿ. ನಾವು ಚೆನ್ನಾಗಿ ಬದುಕಬೇಕಲ್ವಾ? ಚೆನ್ನಾಗಿ ಬದುಕಬೇಕಂದ್ರೆ ನಮ್ಮ ಆಹಾರ ಒಳ್ಳೆ ಆಹಾರ ಸೇವನೆ ಮಾಡಬೇಕು, ನಮ್ಮ ಸುತ್ತಮುತ್ತಲು ಗಾಳಿ ಚೆನ್ನಾಗಿರಬೇಕು, ಪರಿಸರ ಚೆನ್ನಾಗಿರಬೇಕು. ಪರಿಸರ ಸಂರಕ್ಷಣೆ ನಾವು ಮಾಡಿದ್ರಿಂದ ನಮಗೆ ಒಳ್ಳೆಯದು. ಮಹಾತ್ಮ ಗಾಂಧಿಯವರು ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ, ಈ ಪರಿಸರ ಇರೋದು, ಭೂಮಿ ಇರೋದು ಮನುಷ್ಯನ ಆಸೆಯನ್ನು ಪೂರೈಸೋದಕ್ಕಾಗಿ, ದುರಾಸೆಯನ್ನಲ್ಲ ಅಂತ. ಸೊ ನಾವು ಮಾಡಿದ್ರೆ ಈಗ ಗಿಡಗಳು ಕೊಟ್ಟಿದ್ದೀವಲ್ವಾ, ನೀವು ಒಬ್ಬೊಬ್ಬರು ಒಂದೊಂದು ಗಿಡ ನೋಡ್ಕೊಳ್ಳಿ. ನನ್ನ ಹೆಸರು ಭಾಗ್ಯಶ್ರೀ ಡಿ. ತರಗತಿ 6ನೇ ತರಗತಿ ಎ ವಿಭಾಗ. ನದಿಯಲ್ಲಿ ನಾವು ಕಸ ಏಕೆ ಹಾಕಬಾರದು? ಮಾಲಿನ್ಯ ಆಗುತ್ತಲ್ಲಮ್ಮ ನದಿಯಲ್ಲಿ. ನದಿ ನೀರೇ ನಾವು ಕುಡಿಯೋದಲ್ವಾ, ಅದೇ ನೀರು ನಮ್ಮ ಮನೆಗಳಿಗೆ ಬರುತ್ತೆ. ಕಾವೇರಿ ನೀರು ಕುಡಿತೀವಿ. ಕಾವೇರಿ ನದಿ ಹತ್ರ ಹೋಗಿ ನಾವು ಗಲೀಜು ಮಾಡಿದರೆ ಅಲ್ಲಿನ ನೀರೆಲ್ಲ ಕಲುಷಿತ ಆಗುತ್ತೆ. ನೀರು ಕಲುಷಿತ ಆಗೋದ್ರಿಂದ ನಮಗೆ ಟೈಫಾಯ್ಡು ನೀರಿಂದ ಬರುತ್ತೆ. ಹಲವಾರು ಕಾಯಿಲೆಗಳು, ಬ್ಯಾಕ್ಟೀರಿಯಾ, ವೈರಲ್ ಕಾಯಿಲೆಗಳು, ಆಮೇಲೆ ಚರ್ಮದ ಕಾಯಿಲೆಗಳು, ಅನೇಕ ಕಾಯಿಲೆಗಳು ನೀರಿಂದನೇ ಬರುವಂಥದ್ದು. ಆಮೇಲೆ ಕೆಮ್ಮು, ನೆಗಡಿ. ಮಾಮೂಲಾಗಿ ನೀವು ಮಳೇಲಿ ಆಟ ಆಡಿ ಮಳೆ ನೀರು ಕುಡಿದ್ಕೂಡಲೇ ಬರಲ್ವಾ ಕೆಮ್ಮು, ನೆಗಡಿ ಬಂತು ಅಂತ, ಯಾಕೆ ಮಳೇಲಿ ನೆನ್ಕೊಂಬಂದ ಅಂತ ಕೇಳ್ತಾರಲ್ವ ಅಮ್ಮ. ಸೊ ನಾವು ಏನೇ ನೀರು ಬದಲಾವಣೆ ಆದರೂ ಕೂಡ ನಮ್ಮ ದೇಹ ಅದನ್ನು ಇದು ಮಾಡಲ್ಲ. ಹಂಗಾಗಿ ಹಲವಾರು ಕಾಯಿಲೆಗಳು ಬರುತ್ತೆ. ನನ್ನ ಹೆಸರು ಗುರುಬಸವ. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಗಿಡ ಮರಗಳನ್ನು ಏಕೆ ಬೆಳೆಸಬೇಕು? ನಾನು ಆಗ್ಲೇ ಹೇಳಿದ್ನಲ್ಲ ಪುಟ್ಟ, ಗಿಡ ಮರಗಳು ಇರೋದ್ರಿಂದನೇ ನಾವು ಜೀವಂತವಾಗಿರ್ಬೇಕಂದ್ರೆ ಗಿಡ ಮರಗಳನ್ನ ಬೆಳೆಸ್ಬೇಕು.
ಗಿಡ ಮರಗಳು ಹೂವು ಕೊಡ್ತದೆ, ಹಣ್ಣು ಕೊಡ್ತದೆ, ಕಾಯಿ ಕೊಡ್ತದೆ, ನಮ್ಗೆ ಆಹಾರ ಕೊಡ್ತದೆ, ಜೊತೆಗೆ ನೆರಳು ಕೊಡ್ತದೆ. ಆಮೇಲೆ ಮಳೆ ಬರಲಿಕ್ಕೆ ಗಿಡಗಳು ಮಣ್ಣಿನ ಸವಕಳಿಗಳನ್ನ ತರ್ತದೆ. ಇವೆಲ್ಲ ಕಾರಣಗಳಿಂದ ಗಿಡವನ್ನ ಬೆಳೆಸ್ಬೇಕು. ಓಕೆನಾ? ನನ್ನ ಹೆಸರು ಪಾಲಮ್ಮ. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮಗೆ ಗಾಳಿ ಏಕೆ ಬೇಕು? ನಾವು 2 ಥರದ ಶ್ವಾಸ ನಿಶ್ವಾಸ ಅಂತ ಇರ್ತದೆ. ಒಂದು ಗಾಳಿಯನ್ನ ಸೇವನೆ ಮಾಡ್ಕೋತೀವಿ, ಇನ್ನೊಂದು ಗಾಳಿಯನ್ನ ಬಿಡ್ತೀವಿ. ಯಾವ ಗಾಳಿ ಆಮ್ಲಜನಕವನ್ನ ನಾವು ಒಳಗೆ ತಗೋತೀವಿ. ಆಮ್ಲಜನಕದಿಂದ ಆಗ್ಲೇ ಮೇಡಮ್ ಹೇಳಿದ್ರಲ್ಲ, ರಕ್ತ ಶುದ್ಧಿ ಆಗಕ್ಕೆ, ನಮ್ಮ ನರನಾಡಿಗಳೆಲ್ಲ ಚಲನದಲ್ಲಿರ್ಲಿಕ್ಕೆ, ಮೆದುಳಿಗೆ ರಕ್ತ ಹೋಗ್ಲಿಕ್ಕೆ, ಆಮೇಲೆ ಹೃದಯ ಸರಿಯಾಗಿ ತನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಆಮ್ಲಜನಕ ಬೇಕು. ಆಮ್ಲಜನಕ ಎಲ್ಲಿರ್ತದೆ ಅಂದ್ರೆ ಗಾಳಿಯಲ್ಲಿರ್ತದೆ. ಆದ್ದರಿಂದ ಗಾಳಿ ಸೇವನೆ ನಮಗೆ ಮುಖ್ಯವಾಗಿ ಬೇಕು. ನನ್ನ ಹೆಸರು ಅನಸಮ್ಮ. ನಾನು 6ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಪರಿಸರ ಇಲ್ಲಾಂದ್ರೆ ನಾವೇಕ್ ಬದುಕೋಕ್ಕಾಗೋದಿಲ್ಲ. ಈಗಾಗಲೇ ಎಲ್ಲರೂ ಪ್ರಶ್ನೆಗಳು ಕೇಳಿದ್ದನ್ನೇ ನೀನು ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಕೇಳ್ತಾ ಇದೀಯಾ. ಪರಿಸರ ಅಂದ್ರೇ ಗಾಳಿ, ಬೆಳಕು, ನೀರು, ಕಾಡು ಎಲ್ಲವೂ ಸೇರಿ ನಾವು ಸುತ್ತಮುತ್ತಲು ಏನು ನೋಡ್ತಾ ಇದ್ದೀವಲ್ಲ. ಸೊ ಅದಿಲ್ಲ ಅಂದರೆ ನಮಗೆ ಗಾಳಿ ಇಲ್ಲ ಅಂದರೆ ಉಸಿರಾಡೋಕ್ಕಾಗಲ್ಲ. ಬಿಸಿಲಿಲ್ಲ ಅಂದರೆ ನಮಗೆ ಏನು ಗಿಡ ಮರಗಳು ನಿಮಗೆ ಎಲೆ ಹುಟ್ಟಲ್ಲ, ಕಾಯಿ ಹುಟ್ಟಲ್ಲ, ಹಣ್ಣಾಗಲ್ಲ, ಏನೂ ಆಗಲ್ಲ. ನಮ್ಗೆ ತಿನ್ನೋದಕ್ಕೆ ಏನೂ ಇರಲ್ಲ. ಹೆಂಗೆ ಬದುಕ್ತೀವಿ? ಬದುಕೋಕ್ಕಾಗಲ್ಲ. ನೀರಿಲ್ಲ ಅಂದರೆ ಒಂದು ನಿಮಿಷ, ಒಂದು ದಿನ ಇಡೀ ನೀರು ಕುಡಿದಂಗೆ ಇರ್ತೀಯಾ? ಇರೋಕ್ಕಾಗಲ್ಲ ಅಲ್ವಾ? ಸೊ ನೀರು ನಮಗೆ ಬಹಳ ಮುಖ್ಯ. ಸೊ ನೀರು, ಗಾಳಿ, ಪರಿಸರ ಯಾವುದೂ ಇಲ್ಲ ಅಂದರೆ ನಾವು ಇರೋದೇ ಇಲ್ಲ. ಈ ಜಗತ್ತಂದರೆ ಮನುಷ್ಯ ಕುಲನೇ ನಶಿಸೋಗುತ್ತೆ. ಮನುಷ್ಯರು ಅಂತಲ್ಲ, ಪ್ರಾಣಿ ಪಕ್ಷಿ ಎಲ್ಲವೂ ನಶಿಸೋಗುತ್ತೆ ಈ ಭೂಮಿ ಮೇಲಿಂದ. ಸೊ ಅದಕ್ಕೆ ಎಲ್ಲವೂ ಬೇಕಾಗುತ್ತೆ.